ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮಲ್ಲಿ ಒಂದು ಮಾತಿದೆ, ಆನೆ ಖರೀದಿ ಮಾಡಿ ಬಾಲಕ್ಕೆ ಗುದ್ದಾಡಿದ್ರು ಅಂತ. ಹಾಗೆ ತುಂಗಭದ್ರಾ ಜಲಾಶಯದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಹೊಸ ಕ್ರಸ್ಟ್ ಗೇಟ್ಗಳಿಗೆ ಹಳೆ ಚೈನ್ ಹಾಕಿ ಕೂಡಿಸೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ. ಆನೆನೇ ಖರೀದಿ ಮಾಡಿದ್ದಾರೆ, ಆದರೆ ಬಾಲಕ್ಕೆ ಗುದ್ದಾಡ್ತಾ ಇದ್ದಾರೆ. 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಸಚಿವರು ಇದೀಗ ಸೂಚನೆ ಕೊಟ್ಟಿದ್ದಾರೆ. ಆದರೆ ಈ ಕ್ರಸ್ಟ್ ಗೇಟ್ಗಳಿಗೆ ಅಳವಡಿಕೆ ಮಾಡೋದಕ್ಕೆ ಹಳೆ ಚೈನನ್ನು ಬಳಸ್ತಾ ಇದ್ದಾರೆ. ಹಳೆ ಚೈನನ್ನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳಿಗೆ ಮೀನಾಮೇಷ ಅನ್ನುವಂತಹ ಪ್ರಶ್ನೆ. ಹೊಸ ಚೈನನ್ನು ಹಾಕೋದಕ್ಕೆ ಟೆಂಡರನ್ನು ಕರೆದಿಲ್ಲ ಸರ್ಕಾರ. ಹೊಸ ಚೈನ ಅಳವಡಿಕೆಗೆ ಪ್ಲಾನ್ ಮಾಡಿಲ್ವಾ ಹಾಗಾದರೆ ತುಂಗಭದ್ರಾ ಜಲಾಶಯ ಬೋರ್ಡ್ ಅನ್ನೋ ಪ್ರಶ್ನೆ. ಹೊಸ ಗೇಟ್ಗಳ ಜೊತೆಗೆ ಹೊಸ ಚೈನನ್ನೇ ಅಳವಡಿಕೆ ಮಾಡಬೇಕು ಅಂತ ಆ ಭಾಗದ ಜನರು, ರೈತರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಯಾಕಂದರೆ 33 ಗೇಟ್ಗಳಿರೋದು, ಅದರಲ್ಲಿ 19ನೇ ಗೇಟಿನ ಚೈನ್ ಕಡತವಾಗಿಯೇ ಒಂದೂವರೆ ವರ್ಷದ ಹಿಂದೆ ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆಯನ್ನು ಅನುಭವಿಸಿದ್ರು, ಯಾವ ಪರಿಪ್ರಮಾಣದಲ್ಲಿ ನೀರೆಲ್ಲ ಹರಿದೋಗಿತ್ತು, ಜನ ಅದಕ್ಕೆ ನೀರಲ್ಲದೆ ಹೇಗೆ ಒದ್ದಾಡಿದ್ರು ಎಲ್ಲವೂ ಕೂಡ ಗೊತ್ತಾಗಿತ್ತು. 19ನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಬೇಕಾದ್ರೆ ಚೈನ್ ಕಟ್ಟನ ಆಗಿತ್ತು. ಇದೀಗ ಇವರು ಕೇವಲ 19ನೇ ಕ್ರಸ್ಟ್ ಗೇಟ್ ಮಾತ್ರವಲ್ಲ, 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಡಿಸೆಂಬರ್ 21ರಿಂದ ಕಾಮಗಾರಿಯನ್ನು ಶುರು ಮಾಡಬೇಕು ಅಂತ ನಿನ್ನೆ ಸಚಿವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. 52 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಗೇಟ್ಗೆ ಹಳೆ ಚೈನ್ಗಳನ್ನು ಬಳಕೆ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಗೇಟ್ಗಳ ಖರೀದಿ ಆಗಿದೆ, ಚೈನ್ ಹಳೇದು ಬಳಸ್ತಾರೆ ಅಂತ ಏನಂತಾರೆ ಅಧಿಕಾರಿಗಳು ಇದಕ್ಕೆ? ಪ್ರವೀಣ್, ನೋಡ್ಬೋದು, ಈಗ ಆನೆ ಖರೀದಿ ಮಾಡೋದಕ್ಕೆ ಬಾಲಕ್ಕೆ ಗುದ್ದಾಡೋ ಪರಿಸ್ಥಿತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಗೇಟ್ ಗಳನ್ನ ಕೂಡಿಸೋದಕ್ಕೆ ರಾಜ್ಯ ಸರ್ಕಾರ ಒಂದು ಕಡೆ ಎಲ್ಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದೆ. ನಿನ್ನೆ ತಾನೇ ಒಂದಿಷ್ಟು ಪ್ರಾರಂಭಿಕವಾಗಿ ಪೂಜೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಟಿಬಿ ಬೋರ್ಡು. ಆ ಹೊಸ ಕ್ರಸ್ಟ್ ಗೇಟ್ ಗಳಿಗೆ ಈಗ ಹಳೆ ಚೈನ್ ಅನ್ನ ಹಾಕ್ಬಿಟ್ಟು ಕ್ರಸ್ಟ್ ಗೇಟ್ ಕೂಡಿಸೋದಕ್ಕೆ ಈಗ ಆಲ್ರೆಡಿ ಟಿಬಿ ಬೋರ್ಡ್ ಕೂಡ ಮೀನಾಮೇಷವನ್ನ ಮಾಡ್ತಾ ಇದೆ, ಅಂದ್ರೆ ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ. ಆದ್ರೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಯಾಕೆ ಹಳೆ ಚೈನ್ ಅನ್ನ ಹಾಕ್ತಾ ಇದೆ? ಈಗ ಆಲ್ರೆಡಿ ಕಳೆದ ವರ್ಷ ಏನು ಕ್ರಸ್ಟ್ ಗೇಟ್ ನೀರ್ನ ರಭಸಕ್ಕೆ ಕೊಚ್ಕೊಂಡು ಹೋಗುತ್ತೆ, ಸರಿಯಾಗಿ ಅದರ ನಿರ್ವಹಣೆ ಇಲ್ದೇನೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ತಂತ್ರಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಕ್ರಸ್ಟ್ ಗೇಟ್ ಗಳ ಜೊತೆ ಹೊಸ ಚೈನ್ ಗಳನ್ನು ಸಹ ತಯಾರು ಮಾಡಲು ಕೂಡ ಈಗ ಆಲ್ರೆಡಿ ಟೆಂಡರ್ ಕೂಡ ನೀಡಿಲ್ಲ. ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕಾಗುತ್ತೆ ಪ್ರವೀಣ್, ಏನು ಅಂತ ಹೇಳಿದ್ರೆ ಇದು 8 ಜಿಲ್ಲೆ 3 ರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂತ ಬಹಳ ದೊಡ್ಡದಾದಂತ ಜಲಾಶಯ. ಇದನ್ನ ನಂಬ್ಕೊಂಡ್ಬಿಟ್ಟು ಲಕ್ಷಾಂತರ ರೈತರು ಕೂಡ ಬೆಳೆಯನ್ನ ಬೆಳೀತಾ ಇದ್ದಾರೆ. ಈಗ ಆಲ್ರೆಡಿ ಒಂದು ದುರ್ಘಟನೆ ಕೂಡ ಸಂಭವಿಸಿದೆ. ಕಳೆದ ವರ್ಷ ಗೇಟ್ ಕಿತ್ಕೊಂಡೋಗಿ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಜಲಾಶಯದಿಂದ ಪೋಲಾಗಿ ಹೋಗಿರ್ತಕ್ಕಂಥದ್ದು. ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ನಿರ್ಲಕ್ಷ್ಯತನವನ್ನ ಬಿಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ ಕೇವಲ ಗೇಟ್ಗಳಷ್ಟೇ ತಯಾರು ಮಾಡ್ತಿರ್ತಕ್ಕಂಥದ್ದು, ನಾನಾ ಕಂಪನಿಗಳು ಕೂಡ ಚೈನ್ ಗಳನ್ನ ಕೂಡ ತಯಾರು ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಗಮನಿಸಬೇಕಾಗುತ್ತೆ. ಈಗ ಆಲ್ರೆಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಗಳ ಬದಲಾವಣೆ ಮುಹೂರ್ತ ಕೂಡ ಈಗ ಆಲ್ರೆಡಿ ನಿಗದಿಯಾಗಿದೆ. ಆದ್ರೆ ಹೊಸ ಗೇಟ್ ಗಳ ಅಳವಡಿಕೆ ಸಮಯದಲ್ಲಿ ಹೊಸ ಚೈನ್ ಗಳ ಅಳವಡಿಕೆಗೆ ಪ್ಲಾನ್ ಮಾಡಿಲ್ಲ ಅಂತಕ್ಕಂಥದ್ದು ಟಿಬಿ ಬೋರ್ಡ್ ಈಗ ಆಲ್ರೆಡಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೊಸ ಗೇಟ್ ಕೂಡಿಸೋದ್ರ ಜೊತೆಗೆ ಹೊಸ ಚೈನ್ ಕೂಡ ಅಳವಡಿಸಬೇಕು ಅನ್ನುವಂಥದ್ದು ಕೂಡ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕೆ ಇವರು ಹಳೆ ಚೈನ್ ಅನ್ನ ಅಳವಡಿಸ್ತಾ ಇದ್ದಾರೆ? ಈಗ ಆಲ್ರೆಡಿ ಗೇಟ್ ಕೂಡಿಸೋದಕ್ಕೆ ಎಲ್ಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಹಳೆ ಚೈನ್ ಹಾಕೋದ್ರಿಂದ ಅಪಾಯ ಕಟ್ಟಿಟ್ಟು ಬುತ್ತಿ, ಕ್ರಸ್ಟ್ ಗೇಟ್ಗಳು ಸರಿಯಾಗಿ ಕೂಡೋದಿಲ್ಲ ಅಂತಕ್ಕಂಥದ್ದು ಒಂದು ಈಗ ಆಲ್ರೆಡಿ ಸಾರ್ವಜನಿಕರು ಕೂಡ ಒಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಕ್ರಸ್ಟ್ ಗೇಟ್ ಕೂಡಿಸೋದ್ರ ಜೊತೆಗೆ ಅದಕ್ಕೆ ಹೊಸ ಚೈನ್ ಅನ್ನ ಅಳವಡಿಸಬೇಕು ಅನ್ನುವಂಥದ್ದು ಕೂಡ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 16 ಲಕ್ಷ ಎಕರೆ ಪ್ರದೇಶದಲ್ಲಿ ರೈತರು ಬೆಳೆಯನ್ನ ಬೆಳೀತಾ ಇದ್ದಾರೆ, ನೆಚ್ಕೊಂಡಿದ್ದಾರೆ. ಆದ್ರೆ ಒಂದು ವೇಳೆ ಏನಾದ್ರೂ ಚೈನ್ ಕಟ್ ಆದ್ರೆ ಕಳೆದ ವರ್ಷ ಆದಂತ ಅನಾಹುತ ಆಗ್ತಕ್ಕಂತ ಸಂಭವ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಹೀಗಾಗಿ ಈಗ ಆನೆ ಖರೀದಿ ಮಾಡಿ ಬಾಲಕ್ಕೆ ಯಾಕೆ ಮೀನಾಮೇಷ ಅಣಿಸ್ತಾ ಇದಾರೆ ಅಂತಕ್ಕಂಥದ್ದು ಕೂಡ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಕೆಲವು ತಂತ್ರಜ್ಞರು ಕೂಡ ಹೇಳ್ತಾ ಇದ್ದಾರೆ, ಈ ಹೊಸ ಗೇಟ್ ಕೂಡಿಸ್ತಾ ಇದ್ರೆ ಆದ್ರೆ ಚೈನ್ ಯಾಕೆ ಹಳೆದನ್ನ ಅಳವಡಿಸ್ತಾ ಇದ್ದಾರೆ? ಯಾಕೆ ಇವ್ರ ಹತ್ರ ದುಡ್ಡು ಇಲ್ವಾ, ಹಣ ಇಲ್ವಾ? ಇಷ್ಟೆಲ್ಲ ಖರ್ಚು ಮಾಡಿ, ಕೋಟಿಗಟ್ಟಲೆ ಖರ್ಚು ಮಾಡಿ
ಗೇಟ್ಗಳನ್ನ ಕೂಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಚೈನ್ ಮಾತ್ರ ಯಾಕೆ ಹಳೆಯವನ್ನ ಕೂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಪ್ರವೀಣ್. ಓಕೆ ಮಂಜುನಾಥ್, ಕಾದು ನೋಡೋಣ ಏನು ಮಾಡ್ತಾರೆ ಅಧಿಕಾರಿಗಳಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ತುಂಗಭದ್ರಾ ಜಲಾಶಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಕ್ರಸ್ಟ್ ಗೇಟ್ ನಿರ್ಮಾಣಕ್ಕೆ ಅಥವಾ ಅವುಗಳ ಅಳವಡಿಕೆಗೆ ಸಮಯ ನಿಗದಿಯಾಗಿದೆ, ಆದರೆ ಚೈನ್ಗಳನ್ನು ಹಳೆಯದನ್ನೇ ಬಳಕೆ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ.